ಕೆಆರ್ಎಸ್ ಡ್ಯಾಂ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧ ತುರ್ತು ಸಭೆ ನಡೆಸಲಾಗ್ತಾ ಇದೆ. ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮೀಟಿಂಗ್. ಈಗಾಗಲೇ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನು ಕೈಗೊಂಡಿದೆ. ಕೆಆರ್ಎಸ್ ಡ್ಯಾಂ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತೀವ್ರ ವಿರೋಧ ಹಿನ್ನೆಲೆ ರೈತ ಮುಖಂಡರ ತುರ್ತು ಸಭೆಯನ್ನು ಸಚಿವ ಚಲುವರಾಯಸ್ವಾಮಿ ಅವರು ಕರೆದಿದ್ದಾರೆ. ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಸಭೆಯಲ್ಲಿ ರೈತರು ಪಟ್ಟು ಹಿಡಿದಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿಚಾರ 2018ರಿಂದಲೂ ಇದೆ. ಸಾಕಷ್ಟು ರೈತರು ಟ್ರಯಲ್ ಬ್ಲಾಸ್ಟ್ ಬೇಡ ಅಂತ ಹೇಳಿದ್ದಾರೆ. ಸರ್ಕಾರ ನಮಗೆ ಇದರಲ್ಲಿ ಬೇರೆ ಯಾವುದೇ ವಿಶೇಷ ಕಾಳಜಿ ಇಲ್ಲ, ನಮಗೆ ಕೆಆರ್ಎಸ್ ಜಲಾಶಯದ ಸುರಕ್ಷತೆ ಮುಖ್ಯವಾಗಿದೆ. ಈಗಾಗಲೇ ರೈತರು ನಮ್ಮನ್ನ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ರೈತ ಮುಖಂಡರು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿ ಚಲುವರಾಯಸ್ವಾಮಿ ಅವರು ತಿಳಿಸಿದ್ದಾರೆ. ಕೆಆರ್ಎಸ್ ಡ್ಯಾಂ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ ಸಂಬಂಧವಾಗಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ತುರ್ತು ಸಭೆಯನ್ನು ಕರೆದಿರುವಂಥದ್ದು. ಮಂಡ್ಯ ಜಿಲ್ಲಾ ಪಂಚಾಯಿತಿಯ ಕಾವೇರಿ ಸಭಾಂಗಣದಲ್ಲಿ ಮೀಟಿಂಗ್ ನಡೀತಾ ಇದೆ. ಈಗಾಗಲೇ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ರಾಜ್ಯ ಸರ್ಕಾರ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಆದರೆ ಕೆಆರ್ಎಸ್ ಡ್ಯಾಂ ವ್ಯಾಪ್ತಿಯಲ್ಲಿ ಟ್ರಯಲ್ ಬ್ಲಾಸ್ಟ್ಗೆ ತೀವ್ರ ವಿರೋಧ ಹಿನ್ನೆಲೆಯಲ್ಲಿ ರೈತ ಮುಖಂಡರ ತುರ್ತು ಸಭೆಯನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕರೆದಿರುವಂಥದ್ದು. ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಸಭೆಯಲ್ಲಿ ರೈತರು ಪಟ್ಟನ್ನ ಹಿಡಿದಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ವಿಚಾರ 2018ರಿಂದಲೂ ಕೂಡ ಇದೆ. ಸಾಕಷ್ಟು ರೈತರು ಟ್ರಯಲ್ ಬ್ಲಾಸ್ಟ್ ಬೇಡವೇ ಬೇಡ ಅಂತ ಹೇಳಿದ್ದಾರೆ. ಸರ್ಕಾರ ಮತ್ತು ನಮಗೆ ಇದರಲ್ಲಿ ಬೇರೆ ಯಾವುದೇ ವಿಶೇಷ ಕಾಳಜಿ ಇಲ್ಲ, ನಮಗೆ ಕೆಆರ್ಎಸ್ ಜಲಾಶಯದ ಸುರಕ್ಷತೆ ಮುಖ್ಯವಾಗಿದೆ. ಈಗಾಗಲೇ ರೈತರು ನಮ್ಮನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸಿದ್ದಾರೆ. ರೈತ ಮುಖಂಡರು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ನಿಮ್ಮ ಡೌಟ್ ಕ್ಲಿಯರ್ ಮಾಡ್ತೇವೆ ಅಂತ ಹೇಳಿ ಚಲುವರಾಯಸ್ವಾಮಿ ಅವರು ಸಭೆಯಲ್ಲಿ ತಿಳಿಸಿದ್ದಾರೆ. ನಮಗೆ ಮೊದಲನೇ ಆದ್ಯತೆ ಡ್ಯಾಮ್ ಇಂಟ್ರೆಸ್ಟ್ ಇರಬೇಕು. ಎರಡನೇದು ರೈತರ ಅಭಿಪ್ರಾಯನೂ ಸಹ ಮನ್ನಣೆ ತಗೊಳ್ತಕ್ಕಂಥದ್ದು. ಸೊ ಅದೆಲ್ಲ ದೃಷ್ಟಿ ಇಟ್ಕೊಂಡೆ ಮತ್ತು ಅದರ ನಂತರ ಕೋರ್ಟ್ ಆದೇಶವನ್ನು ಸಹ ನಾವು ನೀವೆಲ್ಲರೂ ಸಹ ಪ್ರಜಾಪ್ರಭುತ್ವದಲ್ಲಿ ಮನ್ನಿಸಬೇಕಾಗುತ್ತೆ. ಅದು ಒಂದು ಭಾಗ. ಆದರೆ ಈ ಎಲ್ಲ ಇದರಲ್ಲಿ ಇವತ್ತು ನೀವು ಅಂತಿಮವಾಗಿ ನಮ್ಮ ಒಂದಷ್ಟು ಕ್ಲಾರಿಫಿಕೇಶನ್ ಬೇಕು ಅಂತ ಮೊನ್ನೆ ನಾನು ಕೆಂಪೇಗೌಡರು ಮತ್ತು ಬಡದಪುರ ನಾಗೇಂದ್ರ ಅವರು ಸಹ ನನ್ನನ್ನು ಭೇಟಿ ಮಾಡಿದರು. ಹಾಗೆ ನೀರಾವರಿ ಸಚಿವರು ಭೇಟಿ ಮಾಡಿದ್ರು ಅಂತ ಕಾಣುತ್ತೆ. ಮುಖ್ಯಮಂತ್ರಿಯವ್ರನ್ನ ಭೇಟಿ ಮಾಡ್ತೀನಿ ಅಂತ ಹೋಗಿದ್ರು, ಮಾಡಿದ್ರೆ ಗೊತ್ತಿಲ್ಲ ಅದು ಒಂದು ಕಡೆ. ಸೊ ಈಗ ನಿಮ್ಮಲ್ಲಿ ಎಲ್ಲರೂ ಮಾತನಾಡೋದು ಬೇಡ. ಸೊ ನಮಗೆ ಒಂದು ನೀರು ಬಿಡೋ ದೃಷ್ಟಿಯಿಂದ ನಾವು ಮಧ್ಯಾಹ್ನ ಒಂದು ಮೀಟಿಂಗು ಬೆಂಗಳೂರಿನಲ್ಲಿ ಇಟ್ಕೊಂಡಿದ್ದೀವಿ. ಜೊತೆಗೆ ನಮಗೆ ಕೆರಗೋಡಲ್ಲೂ ಒಂದು ಪೂರ್ವ ನಿಯೋಜಿತ ಒಂದು ಪರೀಕ್ಷೆಗೂ ಫಿಕ್ಸ್ ಆಗಿದೆ. ಇವೆಲ್ಲ ಇರೋದ್ರಿಂದ 1 ಗಂಟೆ ಮಾಡೋ ವಿಚಾರನ 10 ನಿಮಿಷಕ್ಕೂ ಮಾಡ್ಬೋದು, 10 ನಿಮಿಷಕ್ಕೆ ಮಾಡೋ ವಿಚಾರನ 4 ಗಂಟೆನೂ ಮಾಡ್ಬೋದು. ಅದೇನು ಅನ್ನೋದಲ್ಲ, ನಿಮಗೂ ಗೊತ್ತು, ನನಗೂ ಗೊತ್ತು, ಎಲ್ರಿಗೂ ಗೊತ್ತು ಈ ವಿಚಾರ. ಯಾರಾದರೂ ಒಂದು 3-4 ದಿನ ಡೈರೆಕ್ಟ್ ಆಗಿ ನಿಮ್ಮ ಡೌಟ್ಸ್ ಏನಿದೆ ಕೇಳಿದ್ರೆ, ನೀವೇನು ಮುಂಚೆ ಹೇಳಿದ್ರಿ ಡ್ಯಾಮ್ ಸೇಫ್ಟಿ ಕಮಿಟಿ ಏನಿದೆ ಅವ್ರು ಬರಬೇಕು, ಅವರಿಂದ ನಮ್ಗೆ ಸಿಗ್ತಾ ಇಲ್ಲ ಅವ್ರ ಅಭಿಪ್ರಾಯನ ಅಥವಾ ಅವ್ರು ಏನು ಇದ್ರ ಬಗ್ಗೆ ಅವ್ರ ಡೀಟೇಲ್ ಇದೆ ಅನ್ನೋದನ್ನು